Dear parents and students, welcome back to the RK classes. Today I am discussing the some important SSLC science design of question papers, marks distributions, ಡಯಾಗ್ರಾಮ್ ಲಿಸ್ಟ್. ಸ್ನೇಹಿತರೆ, ಇವತ್ತಿನ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತು 2024-25ನೇ ಸಾಲಿನಲ್ಲಿ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಡಿಸೈನ್, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್, ಡಯಾಗ್ರಾಮ್ ಲಿಸ್ಟ್ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕನ್ನತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. Designing of question papers. Certain concepts or chapters from the class 10th science subject textbook have been omitted from the learning and assessment process for academic year 2024 and 25. As a result, the previously assigned marks of the theme in 24 and 25 SSL annual examination have been readjusted as follows. ಅಂದರೆ 2024-25ನೇ ಸಾಲಿನಲ್ಲಿ ವಾರ್ಷಿಕ ಪ್ರಶ್ನೆ ಪತ್ರಿಕೆಯನ್ನು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಅದರಲ್ಲಿ ಥೀಮ್ಸ್ ಬೇಸ್ಡ್ ಯೂನಿಟ್ಸ್ ಆ್ಯಂಡ್ ಮಾರ್ಕ್ಸ್ ಅಂದರೆ ಕೆಲವೊಂದು ಚಾಪ್ಟರ್ಗಳನ್ನು ತೆಗೆದುಕೊಂಡು ಥೀಮ್ಸ್ ಅಂತ ಕೊಟ್ಟರು. ಮ್ಯಾಟರ್ಸ್ ಇನ್ ಡೈಲಿ ಲೈಫ್, ಈ ಥೀಮ್ಸಲ್ಲಿ ಬರ್ತಕ್ಕಂಥ ಚಾಪ್ಟರ್ಸು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಅಸಿಡ್ಸ್ ಆ್ಯಂಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್. ಈ 4 ಚಾಪ್ಟರ್ಗೆ ಸಂಬಂಧಿಸಿದಂತೆ ಟೋಟಲ್ ಆಗಿರ್ತಕ್ಕಂಥ ಮಾರ್ಕ್ಸು 25 ಮಾರ್ಕ್ಸ್. ಸೆಕೆಂಡ್ ಥೀಮ್ಸ್ ದ ಲೈವಿಂಗ್ ವರ್ಡ್ಸ್. ಚಾಪ್ಟರ್ಸ್ ಆರ್ ಲೈಫ್ ಪ್ರೊಸೆಸಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್, ಹೆರಿಡಿಟಿ. ಈ 4 ಚಾಪ್ಟರ್ಗೆ ಇರ್ತಕ್ಕಂಥ ಮಾರ್ಕ್ಸ್ಗಳು ಟೋಟಲ್ ಮಾರ್ಕ್ಸ್ 25 ಮಾರ್ಕ್ಸ್. ಥರ್ಡ್ ಥೀಮ್ ನ್ಯಾಚುರಲ್ ಫಿನಾಮಿನಾ, light reflection and refraction, the human eye and the colorful world. ಈ 2 ಚಾಪ್ಟರ್ಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಒಟ್ಟು ಅಂಕಗಳು 13 ಮಾರ್ಕ್ಸ್. ಹೌ ಥಿಂಗ್ಸ್ ವರ್ಕ್ಸ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ 2 ಚಾಪ್ಟರ್ಗೆ ಇರ್ತಕ್ಕಂಥ ಒಟ್ಟು ಅಂಕಗಳು 14 ಅಂಕಗಳು. ಒಟ್ಟು ಇರ್ತಕ್ಕಂಥ ಅಂಕಗಳು 14. ನ್ಯಾಚುರಲ್ ರಿಸೋರ್ಸಸ್, ಈ ಥೀಮ್ದಲ್ಲಿ ಬರ್ತಕ್ಕಂಥ ಚಾಪ್ಟರ್ ಅವರ್ ಎನ್ವೈರ್ಮೆಂಟ್, 3 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್. 5 ಥೀಮ್ಸ್, ಟೋಟಲ್ ಮಾರ್ಕ್ಸ್ 80 ಮಾರ್ಕ್ಸ್. ನೆಕ್ಸ್ಟು ವೇಟೇಜ್ ಆಫ್ ಮಾರ್ಕ್ಸ್ ಬೇಸ್ಡ್ ಆನ್ ದ ಲರ್ನಿಂಗ್ ಅಬ್ಜೆಕ್ಟಿವ್, ಉದ್ದಿಷ್ಟವಾರು ಅಂಕಗಳ ಹಂಚಿಕೆ. ಈಗ ಅಬ್ಜೆಕ್ಟ್ ರಿಮೆಂಬರಿಗೆ ಸಂಬಂಧಿಸಿದಂತೆ ಟೋಟಲ್ ಮಾರ್ಕ್ಸ್ 16 ಮಾರ್ಕ್ಸ್, ಪರ್ಸೆಂಟೇಜ್ 20% ಆಗ್ತದೆ. ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಿಸಿದಂತೆ 32 ಮಾರ್ಕ್ಸ್, 40%. ಅಪ್ಲೈಯಿಂಗ್ 16 ಮಾರ್ಕ್ಸ್, 20%. ಸ್ಕಿಲ್, ಡ್ರಾಯಿಂಗ್ ಸ್ಕಿಲ್ 12 ಮಾರ್ಕ್ಸ್, 15%. ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ 4 ಮಾರ್ಕ್ಸ್, 5%. ಅಂದರೆ ಹೈಯರ್ ಆರ್ಡರ್ ಅಂದರೆ ಒಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಇರ್ತದೆ. ಟೋಟಲ್ 80 ಮಾರ್ಕ್ಸ್, 100% ಆಗ್ತದೆ. ಇನ್ನು ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಬೇಸ್ಡ್ ಆನ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಏನಂದರೆ ಎನ್ಯುವಲ್ ಕ್ವಶನ್ ಫಾರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ. ಟೈಪ್ ಆಫ್ ಕ್ವಶನ್ ಫಸ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಒಂದು ಅಂಕದ ಪ್ರಶ್ನೆಗಳು, ಮಲ್ಟಿಪಲ್ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಕ್ಕಂಥದ್ದು. ಟೋಟಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 8 ಇರ್ತದೆ. ಈಚ್ 1 ಮಾರ್ಕ್ಸ್ ಅಂದರೆ 8 ಟೋಟಲ್ ಮಾರ್ಕ್ಸ್ 8 ಆಗ್ತದೆ. ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂದರೆ 1 ಮಾರ್ಕ್ಸ್ ಕ್ವಶನ್ಸ್ 8 ಇರ್ತದೆ. ನಂಬರ್ ಆಫ್ ಕ್ವಶನ್ಸ್ 8. ಈಚ್ ಕ್ವಶನ್ 1 ಮಾರ್ಕ್ಸ್, 8 × 1 = 8. ಶಾರ್ಟ್ ಆನ್ಸರ್ 2 ಮಾರ್ಕ್ಸ್ ಕ್ವಶನ್ಸ್ 8 ಇರ್ತದೆ. ಈಚ್ ಕ್ವಶನ್ 2 ಮಾರ್ಕ್ಸ್, 8 × 2 16 ಮಾರ್ಕ್ಸ್. ಲಾಂಗ್ ಆನ್ಸರ್ಸ್ ಅಂದರೆ 3 ಮಾರ್ಕ್ಸ್ ಕ್ವಶನ್ಸ್ 9 ಕ್ವಶನ್ಸ್, 9 × 3 27 ಮಾರ್ಕ್ಸ್. ಲಾಂಗ್ ಆನ್ಸರ್ ಕ್ವಶನ್ 4 ಮಾರ್ಕ್ಸ್ ಕ್ವಶನ್ಸ್ 4 ಕ್ವಶನ್ಸ್ 16 ಮಾರ್ಕ್ಸ್. ಅಂದರೆ ಈಚ್ ಕ್ವಶನ್ಸ್ ಹ್ಯಾವಿಂಗ್ 4 ಮಾರ್ಕ್ಸ್, 4 × 4 16 ಮಾರ್ಕ್ಸ್. ಲಾಂಗ್ ಆನ್ಸರ್ 5 ಮಾರ್ಕ್ಸ್ 1 ಕ್ವಶನ್, ಟೋಟಲ್ 5 ಮಾರ್ಕ್ಸ್. 38 ಕ್ವಶನ್ಸ್, ಟೋಟಲ್ 80 ಮಾರ್ಕ್ಸ್.
Distribution of marks based on the level of difficulty. Easy level 24 marks 30 percentage, average 40 marks 50 percentage, difficult 60 marks 20 percentage, total marks 80. Diagram to be practiced for the 2024-25 academic year for 10th class students. ಅಂದರೆ 2024-25 ಸಾಲಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಡೈಗ್ರಾಮ್ ಲಿಸ್ಟು ಕರ್ನಾಟಕ ಪರೀಕ್ಷಾ ಮಂಡಳಿ ಬಿಟ್ಟಿರ್ತಕ್ಕಂಥ ಲಿಸ್ಟು. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಫಸ್ಟ್ ಚಾಪ್ಟರ್ ಫಿಗರ್ ನಂಬರ್ 1.6 ಫಿಗರ್ ನೇಮ್ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್. Second chapter acids, bases and salts. Figure number 2.1 name reaction of zinc granules with dilute sulfuric acids and testing hydrogen gas by burning. Metals and non-metals. Diagram number 3.3 action of steams on a metal. 3.12 electrolytic refining of copper. Life processes. 3 diagrams are there: 5.3, 5.10, 5.14. 5.3 opened stomata and closed stomata. 5.10 sectional view of human heart, important ಆಗಿರ್ತಕ್ಕಂಥ diagrams. 5.14 structure of nephron. Control and coordinations. Diagram 6.3 the human brain, important ಆಗಿರ್ತಕ್ಕಂಥ diagrams. Human brain. How do you organism reproduce? Diagram number 7.8 germination of pollen on stigmata. Light reflection and refraction. Diagram number 9.7 ray diagrams of images formed by a concave mirrors A, B, C, D, E, F. Total 6 diagram, important ಆಗಿರ್ತಕ್ಕಂಥ diagrams. Now 9.16 nature, position and size of the images formed by the convex lens at different positions of object A, B, C, D, E, F. ಇಂಪಾರ್ಟೆನ್ಸ್ ಆಗಿರ್ತಕ್ಕಂಥ ಡಯಾಗ್ರಾಮ್ಸ್ ಇವು. ಹುಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್. ಡಯಾಗ್ರಾಮ್ ನಂಬರ್ 10.6 ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ವೈಟ್ ಲೈಟ್. ಎಲೆಕ್ಟ್ರಿಸಿಟಿ. ಡಯಾಗ್ರಾಮ್ ನಂಬರ್ 11.1 ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. 11.1 table symbol of commonly used in electrical circuits. 11.6 resistors in series mode. 11.7 resistors in parallel. Magnetic effect of electric current. 12.6a a pattern of concentric circles indicated the field lines of magnetic field around the state conductor wire.